Good evening. So I'm Professor Santosh Hubbali. Today we shall discuss about the origin of sociology of first semester. So here we can say that every discipline is born out of thirst of knowledge. It means ಪ್ರತಿಯೊಂದು ವಿಷಯಗಳು ಅಥವಾ ಪ್ರತಿಯೊಂದು ವಿಜ್ಞಾನಗಳು ಕೂಡ ಮಾನವನ ಒಂದು ಜ್ಞಾನದ ಆಸಕ್ತಿಯಿಂದ ಜ್ಞಾನ ತೃಷೆಯಿಂದ ಉಗಮಗೊಂಡಿವೆ ಅಂತ ನಾವು ಹೇಳ್ಬೋದು. ಹಾಗೆ ಸೋಶಿಯಾಲಜಿಕಲ್ ಥಾಟ್ಸ್ ಕ್ಯಾನ್ ಬಿ ಟ್ರೇಸ್ಡ್ ಬ್ಯಾಕ್ ಫ್ರಮ್ ಪ್ಲೇಟೋಸ್ ರಿಪಬ್ಲಿಕ್, ಕೌಟಿಲ್ಯಸ್ ಅರ್ಥಶಾಸ್ತ್ರ ಅಂಡ್ ಮೆನಿ ಮೋರ್ ಟ್ರೀಟೈಸಸ್. ಇಲ್ಲಿ ಸಾಮಾಜಿಕ ಚಿಂತನೆಗಳನ್ನ ನಾವು ಪ್ಲೇಟೋನಿಂದ ಹಿಡ್ಕೊಂಡು ಹಾಗೆ ಕೌಟಿಲ್ಯನ ಅರ್ಥಶಾಸ್ತ್ರ ಹಾಗೆ ಎಷ್ಟೋ ಇತರೆ ಗ್ರಂಥಗಳಲ್ಲಿ ಅದರ ಒಂದು ಉಗಮವಾಗಿದ್ದನ್ನ ಅಥವಾ ಅದರ ಒಂದು ಬೇರುಗಳನ್ನ ನಾವು ಇಲ್ಲಿ ಗಮನಿಸಬಹುದು. ಹಾಗೆ ಫ್ಯಾಕ್ಟರ್ಸ್ ದಟ್ ಕಾಂಟ್ರಿಬ್ಯೂಟೆಡ್ ಟು ದಿ ಎಮರ್ಜೆನ್ಸ್ ಆಫ್ ಸೋಶಿಯಾಲಜಿ ಅಂದ್ರೆ ಈ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಹುಟ್ಟಲಿಕ್ಕೆ ಕಾರಣವಾದಂತಹ ಇಲ್ಲಿ ಅಂಶಗಳನ್ನ ನಾವು ನೋಡೋದಾದ್ರೆ ಅದರಲ್ಲಿ ಮೊದಲನೇದು ಜ್ಞಾನೋದಯದ ಯುಗದ ಪ್ರಭಾವ, ಹಾಗೆ ಫ್ರೆಂಚ್ ಕ್ರಾಂತಿಯ ಪ್ರಭಾವ, ಹಾಗೆ ಕೈಗಾರಿಕಾ ಕ್ರಾಂತಿಯ ಒಂದು ಪ್ರಭಾವ, ಹಾಗೆ ಇತರ ನೈಸರ್ಗಿಕ ವಿಜ್ಞಾನಗಳು ಹಾಗೂ ಇತರ ಸಮಾಜ ವಿಜ್ಞಾನಗಳಲ್ಲಿ ಆದಂತಹ ಬೆಳವಣಿಗೆ ಇರಬಹುದು. ಹಾಗೆ ಕೊನೆಯದಾಗಿ ಹೊಸದಾಗಿ ಅನ್ವೇಷಣೆಗೊಂಡಂತ ಸಮಾಜಗಳು ಮತ್ತು ಅಲ್ಲಿಯ ಸಂಸ್ಕೃತಿಗಳ ಒಂದು ಅಧ್ಯಯನ. ಇವು ಈ ಸಮಾಜಶಾಸ್ತ್ರ ಅಂತಕ್ಕಂಥ ಒಂದು ಹೊಸ ವಿಜ್ಞಾನದ ಒಂದು ಹುಟ್ಟಿಗೆ ಕಾರಣವಾದಂತ ಹೇಳ್ಬೋದು. ಹಾಗೆ ಈ ಮೊದಲನೇ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸೋದಾದ್ರೆ ಜ್ಞಾನೋದಯದ ಯುಗದ ಪ್ರಭಾವವನ್ನು ನಾವು ನೋಡೋದಾದ್ರೆ ಈ ಜ್ಞಾನೋದಯ ಅಂತಕ್ಕಂಥ ಒಂದು ಯುಗ ಇದು ನಾವಿಲ್ಲಿ ಯುರೋಪಿಯನ್ ಇಂಟೆಲೆಕ್ಚುಯಲ್ ಮೂವ್ಮೆಂಟ್ ಅಂತ ಹೇಳ್ಬೋದು. ಅಂದ್ರೆ ಈ ಐರೋಪ್ಯ ದೇಶದಲ್ಲಿ 17ನೇ ಶತಮಾನದಿಂದ ಹಿಡ್ಕೊಂಡು 18ನೇ ಶತಮಾನದಲ್ಲಿ ಈ ಒಂದು ಜ್ಞಾನೋದಯದ ಯುಗವನ್ನು ನಾವು ಅಲ್ಲಿ ಗುರುತಿಸಬಹುದು. ಇಲ್ಲಿ ಮುಖ್ಯವಾಗಿ ಮಾಂಟೆಸ್ಕೋ ಮತ್ತು ರೂಸೋ ದೇ ಸ್ಟ್ರೆಸ್ಡ್ ಆನ್ ರೀಸನ್ ಅಂಡ್ ಇಂಡಿವಿಜುವಲಿಸಂ. ಅಂದ್ರೆ ಈ ಅವಧಿಯಲ್ಲಿರ್ತಕ್ಕಂಥ ಮಾಂಟೆಸ್ಕೋ ಮತ್ತು ರೂಸೋ ಈ ಒಂದು ತಾರ್ಕಿಕತೆ ಮತ್ತು ವ್ಯಕ್ತಿವಾದದ ಒಂದು ವಿಷಯಗಳ ಕುರಿತು ಬಹಳಷ್ಟು ಒತ್ತವನ್ನು ಕೊಟ್ಟಿದ್ದನ್ನು ನಾವು ಇಲ್ಲಿ ಕಾಣಬಹುದು. ಹಾಗೆ ಈ ಸಮಾಜಶಾಸ್ತ್ರದ ಒಂದು ಬುನಾದಿಯ ಒಂದು ಹೆಜ್ಜೆಗಳನ್ನ ನಾವು ನೋಡೋದಾದ್ರೆ ಫೌಂಡೇಶನಲ್ ಸ್ಟೆಪ್ಸ್ ಆಫ್ ಸೋಶಿಯಾಲಜಿ ವಾಸ್ ರಿಯಾಕ್ಷನ್ ಟು ದಿ ಎನ್ಲೈಟ್ಮೆಂಟ್. ಅಂದ್ರೆ ಇಲ್ಲಿ ನಾವು ಸಮಾಜದಲ್ಲಿ ಆದಂತಹ ಒಂದು ಜ್ಞಾನೋದಯದ ಒಂದು ಹೆಜ್ಜೆಗಳ ಮೂಲಕ ನಾವು ಸಮಾಜಶಾಸ್ತ್ರದ ಉಗಮವನ್ನು ನಾವಿಲ್ಲಿ ಗುರುತಿಸಬಹುದು. ಹಾಗೆ ಎರಡನೇದಾಗಿ ನಾವಿಲ್ಲಿ ಫ್ರೆಂಚ್ ರೆವಲ್ಯೂಷನ್ ಅಂದ್ರೆ ಇನ್ನು 1789ರಲ್ಲಿ ಏನು ಫ್ರೆಂಚ್ ಮಹಾ ರೆವಲ್ಯೂಷನ್ ಅಥವಾ ಫ್ರೆಂಚ್ ಕ್ರಾಂತಿ ಏನು ಉಂಟಾಗ್ತದ ಆ ಒಂದು ಫ್ರೆಂಚ್ ಮಹಾ ಕ್ರಾಂತಿಯಿಂದ ಸಮಾಜದಲ್ಲಿ ಉಂಟಾದಂತ ಹಲವಾರು ಸಮಸ್ಯೆಗಳು ಅಥವಾ ಸಮಾಜದಲ್ಲಿ ಉಂಟಾದಂತ ಅಥವಾ ಫ್ರೆಂಚ್ ದೇಶದಲ್ಲಿ ಉಂಟಾದಂತ ಅರಾಜಕತೆಯಿಂದ ಏನು ಸಮಸ್ಯೆಗಳು ಉದ್ಭವಿಸಿದವೋ ಆ ಸಮಸ್ಯೆಗಳ ಒಂದು ಅಧ್ಯಯನಕ್ಕಾಗಿ ಒಂದು ವಿಶೇಷವಾದಂತಹ ವಿಜ್ಞಾನದ ಒಂದು ಅವಶ್ಯಕತೆ ಬಿತ್ತು. ಸೊ ಈ ಒಂದು ಸಮಸ್ಯೆಗಳನ್ನ ಅಥವಾ ಅರಾಜಕತೆಯನ್ನ ಸರಿಯಾಗಿ ಅಧ್ಯಯನ ಮಾಡಿ ಮತ್ತು ಅದಕ್ಕೆ ಪರಿಹಾರವನ್ನು ಕಂಡುಕೊಂಡು ಒಂದು ಸಾಮಾಜಿಕ ಪ್ರಕ್ರಮವನ್ನು ಸಾಧಿಸೋಗೋಸ್ಕರ ಹೊಸ ವಿಜ್ಞಾನದ ಅವಶ್ಯಕತೆ ಬಿದ್ದಿದ್ರಿಂದ ಈ ಒಂದು ಸಮಾಜಶಾಸ್ತ್ರ ಅಂತಕ್ಕಂಥ ಒಂದು ಹೊಸ ವಿಜ್ಞಾನ ಇಲ್ಲಿ ಹುಟ್ಕೋತು ಅಂತ ನಾವು ಹೇಳ್ಬೋದು. ಹಾಗೆ ಮೂರನೇ ಒಂದು ಅಂಶವನ್ನ ಅಥವಾ ಕಾರಣವನ್ನು ನಾವು ಇಲ್ಲಿ ನೋಡೋದಾದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ ಕೈಗಾರಿಕಾ ಕ್ರಾಂತಿ. ಅಂದ್ರೆ 18ನೇ ಶತಮಾನದಲ್ಲಿ ಈ ಇಂಗ್ಲೆಂಡಿನಲ್ಲಿ ಉಂಟಾದಂತ ಕೈಗಾರಿಕಾ ಕ್ರಾಂತಿ ಇದು ಒಂದು ಹೊಸ ಒಂದು ಕೈಗಾರಿಕಾ ಸಮಾಜದ ಒಂದು ನಿರ್ಮಾಣಕ್ಕೆ ಅಂದ್ರೆ ಕೈಗಾರಿಕಾ ಸಮಾಜ ಅಂತಕ್ಕಂಥ ಒಂದು ಸಮಾಜ ಸೃಷ್ಟಿಯಾಗ್ಲಿಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು. ಹಾಗೆ ಫ್ಯಾಕ್ಟರಿ ಸಿಸ್ಟಮ್ ಆಫ್ ಪ್ರೊಡಕ್ಷನ್ ಅಂದ್ರೆ ಈ ಒಂದು ಉತ್ಪಾದನೆ ಅಂದ್ರೆ ಫ್ಯಾಕ್ಟರಿಯ ಒಂದು ವ್ಯವಸ್ಥೆಯ ಮೂಲಕ ಉತ್ಪಾದನೆಯನ್ನು ಉಂಟು ಮಾಡುವಂತದ್ದು. ಇವು ಅಂದ್ರೆ ಇದು ಹೊಸ ಅಂದ್ರೆ ಇವೆಲ್ಲ ಕೈಗಾರಿಕಾ ಕ್ರಾಂತಿಯಿಂದ ಸಮಾಜದಲ್ಲಿ ಹೊಸ ಸಮಸ್ಯೆಗಳು ಸೃಷ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆದವು. ಅದರಲ್ಲಿ ಮುಖ್ಯವಾಗಿ ನಾವು ಕೊಳಚೆ ಪ್ರದೇಶ ಅಂದ್ರೆ ಫ್ಯಾಕ್ಟರಿ ಸುತ್ತಮುತ್ತ ಉಂಟಾದಂತ ಈ ಕೊಳಚೆ ಸಮಸ್ಯೆಗಳು ಇರ್ಬೋದು. ಇದ್ರ ಜೊತೆ ಹಲವಾರು ಹೊಸ ಸಮಸ್ಯೆಗಳು ಉಂಟಾದವು. ಈ ಸಮಸ್ಯೆಗಳ ಒಂದು ಸಮಸ್ಯೆಗಳನ್ನ ಸರಿಯಾಗಿ ಅಧ್ಯಯನ ಮಾಡಿ ಅವುಗಳಿಗೆ ಕಾರಣ ಹಾಗೂ ಪರಿಹಾರವನ್ನ ಕಂಡುಹಿಡಿಯೋಗೋಸ್ಕರ ಇಲ್ಲಿ ಹೊಸ ಒಂದು ವಿಜ್ಞಾನದ ಅವಶ್ಯಕತೆ ಬಂತು. ಈ ಒಂದು ಹೊಸ ವಿಜ್ಞಾನವಾಗಿ ಅಥವಾ ಸಮಾಜವನ್ನೇ ಅಧ್ಯಯನ ಮಾಡ್ಲಿಕ್ಕೆ ಹೊಸ ಒಂದು ಸಮಾಜಶಾಸ್ತ್ರ ಅಂತಕ್ಕಂಥ ಒಂದು ವಿಜ್ಞಾನ ಇಲ್ಲಿ ಹುಟ್ಲಿಕ್ಕೆ ಕಾರಣ ಆಯ್ತು ಅಂತ ನಾವು ಹೇಳ್ಬೋದು. ಹಾಗೆ ಇನ್ನು ನಾಲ್ಕನೇದಾಗಿ ನಾವು ನೋಡೋದಾದ್ರೆ ಗ್ರೋತ್ ಆಫ್ ನ್ಯಾಚುರಲ್ ಅಂಡ್ ಸೋಷಿಯಲ್ ಸೈನ್ಸ್ ಅಂದ್ರೆ ಈ ನೈಸರ್ಗಿಕ ಅಂದ್ರೆ ಈ ಅವಧಿಯಲ್ಲಿ ನೈಸರ್ಗಿಕ ವಿಜ್ಞಾನಗಳಲ್ಲಿ ಫಾರ್ ಎಕ್ಸಾಂಪಲ್ ಸೋಶಿಯಾಲಜಿ, ಫಾರ್ ಎಕ್ಸಾಂಪಲ್ ಜೀವಶಾಸ್ತ್ರ, ಹಾಗೆ ರಸಾಯನಶಾಸ್ತ್ರ ಇರ್ಬೋದು, ಭೌತಶಾಸ್ತ್ರ ಇರ್ಬೋದು,
ಹಾಗೆ ಇತರ ಸಮಾಜ ವಿಜ್ಞಾನಗಳು, ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಈ ತರಹದ ಸಮಾಜ ವಿಜ್ಞಾನಗಳಲ್ಲಿ ಮತ್ತು ನೈಸರ್ಗಿಕ ವಿಜ್ಞಾನಗಳಲ್ಲಿ ಹಲವಾರು ಬದಲಾವಣೆಗಳು ಮತ್ತು ಬಹಳಷ್ಟು ಹೊಸ ಹೊಸ ಬೆಳವಣಿಗೆಗಳು ಅಲ್ಲಿ ಈ ವಿಜ್ಞಾನಗಳಲ್ಲಿ ಸೃಷ್ಟಿಯಾಗ್ಲಿಕ್ಕೆ ಸ್ಟಾರ್ಟ್ ಆದವು. ಇವುಗಳು ಕೂಡ ಅಂದ್ರೆ ಈ ವಿಜ್ಞಾನಗಳಲ್ಲಿ ಆದಂತಹ ಬೆಳವಣಿಗೆ ಸಮಾಜವನ್ನ ಅಧ್ಯಯನ ಮಾಡ್ಲಿಕ್ಕೆ ಅವಶ್ಯವಿದ್ದಂತಹ ಸಮಾಜಶಾಸ್ತ್ರದ ಹುಟ್ಟಿಗೆ ಅವು ಸ್ಫೂರ್ತಿ ನೀಡಿದವು ಅಂತ ನಾವು ಹೇಳ್ಬೋದು. ಹಾಗೆ ಅದಕ್ಕೆ ಇನ್ಸ್ಪಿರೇಷನ್ ಫ್ರಮ್ ದೀಸ್ ಡಿಸಿಪ್ಲಿನ್ಸ್ ಮೋಟಿವೇಟೆಡ್ ಸೋಷಿಯಲ್ ಥಿಂಕರ್ಸ್ ಟು ಎಸ್ಟಾಬ್ಲಿಷ್ ಸೈನ್ಸ್ ಆಫ್ ಸೊಸೈಟಿ. ಅಂದ್ರೆ ಈ ವಿಜ್ಞಾನಗಳಲ್ಲಿ ಆದಂತಹ ಬೆಳವಣಿಗೆ ಹಲವಾರು ಚಿಂತಕರುಗಳು ಅಂದ್ರೆ ಸಮಾಜವನ್ನೇ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತ ಒಂದು ವಿಜ್ಞಾನದ ಬೇಕು ಅಂತ ಸಮಾಜಶಾಸ್ತ್ರ ಅಂತಕ್ಕಂಥ ವಿಷಯ ಇಲ್ಲಿ ಹುಟ್ಕೊಳ್ಳಿಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು. ಇನ್ನ ಹಾಗೆ ನಾವು ಇಲ್ಲಿ ಇನ್ನೊಂದು ಅಂಶವನ್ನ ಗಮನಿಸಬಹುದು. ಐದನೇದಾಗಿ ಹೇಳಿದ್ವಿ, ಹೊಸ ಒಂದು ಹೊಸ ಸಮಾಜ ಮತ್ತು ಹೊಸ ಒಂದು ಸಂಸ್ಕೃತಿಗಳ ಒಂದು ಅನ್ವೇಷಣೆ ಆಗಿದ್ದು. ಫಾರ್ ಎಕ್ಸಾಂಪಲ್ ವಾಸ್ಕೋಡಿಗಾಮ ಇರ್ಬೋದು, ಕೊಲಂಬಸ್ ಇರ್ಬೋದು, ಇವರೆಲ್ಲ ಸಮುದ್ರಯಾನದ ಮೂಲಕ ಹೊಸ ಹೊಸ ಒಂದು ಸಮಾಜಗಳನ್ನ ಮತ್ತು ಸಂಸ್ಕೃತಿಗಳನ್ನ ಏನು ಅನ್ವೇಷಣೆ ಮಾಡಿದ್ರು, ಈ ಅನ್ವೇಷಣೆ ಆದಂತಹ ಸಮಾಜಗಳ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ, ಅಲ್ಲಿಯ ಸಂಸ್ಕೃತಿಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಕೂಡ ಒಂದು ಸಮಾಜವನ್ನೇ ಕೇಂದ್ರ ಬಿಂದುವನ್ನಾಗಿ ಇಟ್ಕೊಂಡು ಅಧ್ಯಯನ ಮಾಡ್ತಕ್ಕಂಥ ಒಂದು ಹೊಸ ವಿಜ್ಞಾನದ ಅವಶ್ಯಕತೆ ಬಂತು. ಹಾಗಾಗಿ ಈ ಕಾರಣದಲ್ಲೂ ಕೂಡ ಸಮಾಜಶಾಸ್ತ್ರ ಅಂತಕ್ಕಂಥ ಒಂದು ಹೊಸ ವಿಜ್ಞಾನ ಉಗಮವಾಯಿತು ಅಂತ ನಾವು ಇಲ್ಲಿ ಹೇಳ್ಬೋದು. ಇನ್ನು ಕೊನೆಯದಾಗಿ ನಾವು ಹೇಳೋದಾದ್ರೆ ಇಲ್ಲಿ ಮುಖ್ಯವಾಗಿ ಏಜ್ ಆಫ್ ಎನ್ಲೈಟ್ಮೆಂಟ್ ಇರ್ಬೋದು, ಹಾಗೆ ಫ್ರೆಂಚ್ ಮಹಾಕ್ರಾಂತಿ ಇರ್ಬೋದು, ಹಾಗೆ ಕೈಗಾರಿಕಾ ಕ್ರಾಂತಿ ಇರ್ಬೋದು, ಹಾಗೆ ಇತರ ಸಮಾಜ ವಿಜ್ಞಾನಗಳಲ್ಲಿ ಆದಂತ ಮತ್ತು ಸಮಾಜ ವಿಜ್ಞಾನಗಳು ಮತ್ತು ನೈಸರ್ಗಿಕ ವಿಜ್ಞಾನಗಳಲ್ಲಿ ಆದಂತ ಬೆಳವಣಿಗೆ, ಹಾಗೆ ಹೊಸ ಒಂದು ಸಮಾಜಗಳ ಮತ್ತು ಸಂಸ್ಕೃತಿಗಳ ಅನ್ವೇಷಣೆಗಳು, ಇವೆಲ್ಲವುಗಳು ಕೂಡ ಒಂದು ಹೊಸ ಸಮಾಜವನ್ನೇ ಕೇಂದ್ರ ಬಿಂದುವನ್ನಾಗಿ ಇಟ್ಕೊಂಡು ಅಧ್ಯಯನ ಮಾಡ್ತಕ್ಕಂಥ ಒಂದು ಸಮಾಜಶಾಸ್ತ್ರ ಅಂತಕ್ಕಂಥ ವಿಷಯ ಉಗಮಗೊಳ್ಳಿಕ್ಕೆ ಇವೆಲ್ಲ ಅಂಶಗಳು ಕಾರಣ ಆದವು ಅಂತ ನಾವಿಲ್ಲಿ ಕೊನೆಯದಾಗಿ ಹೇಳ್ಬೋದು. So with this, I conclude my lecture on origin of sociology. Thank you for your attention.